ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಅವರು ವೆರಿ ಗುಡ್, ತುಂಬ ಒಳ್ಳೆ ಅವ್ರು ಕರೆಕ್ಟಾಗಿ ಮಾಡಿರ್ತಾರೆ ಏನು ಮಾಡಿದ್ರು, ಅವ್ರ ಮೇಲೆ ನಂಬಿಕೆ ಇದೆ. ಸೊ ಹಿಯಸ್ ಗಿವನ್ ರಿಪೋರ್ಟ್ಸ್, ನಾನು ಒಂದು ಕಾಯ್ತಾ ಇದ್ದೆ. ಇದನ್ನು ನೇರವಾಗಿ ಕೇಳಿದ ಮಾಧ್ಯಮಕ್ಕೆ ಈ ಉತ್ತರ ಮತ್ತು ತಿರುಚಿ ಬೇರೆ ಉದ್ದೇಶಕ್ಕೆ, ಅವರಿಗೆ ಧರ್ಮ ಬೇಕಾಗಿಲ್ಲ, ಇನ್ನೊಂದು ಬೇಕಾಗಿಲ್ಲ, ಧರ್ಮಸ್ಥಳ ಬೇಕಾಗಿಲ್ಲ, ಅಲ್ಲಿಗೆ ಬೇಕಾಗಿಲ್ಲ, ಅನ್ಯಾಯ ಬಗ್ಗೆ ನ್ಯಾಯ ಬೇಕಾಗಿಲ್ಲ. ಅವರು ಇದನ್ನ ನನ್ನ ಹೇಳ್ಕೊಂಡು ಬಂದು ಚಿನ್ನಯ್ಯ ಮಟ್ಟಣ್ಣನವರು ಇವರೆಲ್ಲ ಒಂದು ಬುರುಡೆಗೆ ಅದು ಇವರು 200 ಕೋಟಿ ತಗೊಂಡಿದ್ದಾರೆ. 200 ಕೋಟಿ ಎಡಸಕ್ಕೆ ಬರುತ್ತೇನ್ರಿ? ಯಾಕಂದ್ರೆ ಇದೇ ಇವರೇ ಕೆಲವು ತಿಂಗಳ ಹಿಂದೆ ಲಾಸ್ಟ್ ಇಯರ್ 100 ಕೋಟಿ ಪೊನ್ಸಿ ಸ್ಕ್ಯಾಮ್ನಲ್ಲಿ ಬದಲಾಯಿಸ್ರಿ ಟಿ ಬಂದರು, 13 ಗಂಟೆ ಕೂತರು, 10 ವರ್ಷದ ಅಕೌಂಟ್ ನೋಡಿದ್ರು, ಏನೂ ಇಲ್ಲ ಅಂತ ಹೋದ್ರು, ಬರೆಯಲ್ಲ. ಇಡಿ ಬಂದು ಅರೆಸ್ಟು ನಾಳೆನೇ ಅರೆಸ್ಟ್. ಅದಾದ ತಕ್ಷಣ ಬೆಟ್ಟಿಂಗ್ ಆಕ್ಟ್ ಫ್ಯಾಮಿಲಿ ಪೆನಾಲ್ಟಿ ಹೋದೆ. ಏನು ಸ್ವಾಮಿ ಎಲ್ಲಿದೆ ಹೇಳಿ, ಮಾಡಿ ತೋರಿಸಿ, ಮನಿ ಟ್ರಯಲ್ ತೋರಿಸಿ, ಏನೂ ಇಲ್ವಲ್ಲ. ಕಂಪ್ಲೇಂಟ್ ಕೊಟ್ಟರೆ ಕರೆದಿದ್ವಿ, ಸರಿ ಕರೆದಿದ್ದಾರೆ ಅಂದರೆ 100 ಕೋಟಿ 150 ಕೋಟಿ ಈಗ 200 ಕೋಟಿ. ನನಗೆ ಅಭ್ಯಾಸ ಆಗುತ್ತೆ, ನೆಕ್ಸ್ಟ್ ಟೈಮ್ ನಾವು 500-600 ಕೋಟಿ ಮಾಡಿ ಅಂತ ಅರ್ಥ ಆಗ್ತಾನಲ್ವಾ. ಸೊ ನಾವು ದೇಶದಲ್ಲಿ ನಾವು ಪ್ರಜೆಗಳು ಪ್ರಶ್ನೆ ಕೇಳ್ತಾನೆ ಇರಬೇಕು. ಯಾಕಂದರೆ ನಮ್ಮ ಸರ್ಕಾರ, ನಮ್ಮ ಹಣ, ನಮ್ಮ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಅಂದಾಗ ಆ ಕೇಳೋರ್ನೂ ನೀವು ಹಿಂಗೆ ತಿಳ್ಕೊಂಡು ಅದರಿಂದ ರಾಜಕೀಯ ದುರುದ್ದೇಶ ಇದೆ. ನಾನು MLA ಆಗಬೇಕಾಗಿಲ್ಲ, MP ಆಗಬೇಕಾಗಿಲ್ಲ, ನಿಂತಿದ್ದು ಅನುಭವಕ್ಕೆ ನಿಂತಿದ್ದೀನಿ. ಈಗ ಆಗಬೇಕಾಗಿಲ್ಲ. ನಾನು ಸಮಾಜಕ್ಕೆ ನಾನು ಪ್ರತಿಸ್ಪಂದಿಸಬೇಕಾಗಿದೆ, ನಾವು ಎಲ್ಲರೂ ಪ್ರತಿಸ್ಪಂದಿಸಬೇಕಾಗಿದೆ. ಈಗ ಅನ್ಯಾಯ ನೋಡ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ ಅಲ್ವಾ. ನಮಗೆ ಬೇಕಾಗಿರೋದೇನೋ ಸೌಜನ್ಯ ಯಾಕೆ ಸತ್ರು, ಇಷ್ಟೊಂದು ಜನ ಯಾಕೆ ಸತ್ರು ಅದನ್ನು ಕೇಳ್ತಾ ಇದೀವಿ. ನಾನು ಕೇಳ್ತಾ ಇದ್ದೀನಿ, ನನ್ನನ್ನು ಈ ಮಾಧ್ಯಮದಲ್ಲಿ ಎಳ್ಕೊಂಡು ಹೋಗಿ ಹಂಗೆ ಸಿಗಿಸಿ ಇವನು ಹೋಗಿ ಅಂದರೆ ನೀವು ಪಾರ್ಟಿ ಅಷ್ಟೇ. ನಿಮ್ಮನ್ನು ಪ್ರಶ್ನಿಸಿದ್ರೆ ಧರ್ಮನ ಪ್ರಶ್ನೆ ಮಾಡ್ದಂಗೆ ಅಲ್ಲ. ಈ ದೇಶದ ಪ್ರಧಾನಿಗಳಿದ್ದಾರೆ, ಅವರು ವಾರಣಾಸಿಯ ಪ್ರತಿನಿಧಿ. ಅವರ ಪಾರ್ಟಿಗೆ ಅವ್ರ ಮೆಜಾರಿಟಿ ಬಂದ್ರು ಅಂತ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ಆ ಪ್ರಧಾನಮಂತ್ರಿಗಳ ಕೆಲವು ಪ್ರಶ್ನೆಗಳನ್ನು ನಾನು ಕೇಳಿದ್ರೆ ಅದು ಧರ್ಮವನ್ನು ಪ್ರಶ್ನಿಸಿದ್ದಲ್ಲ ಅಲ್ವಾ. ನಾನು ಕೇಳಬೇಕು, ಡಿಮಾನಿಟೈಸೇಷನ್ ಹರ್ಟ್ ಆಗ್ತಾ ಇದೆ, ಕೇಳಬೇಕು. ಅದು ಈ ತಿರುಚೋರಿದಾರಲ್ಲ